ಕೆಎಜಿ ನ್ಯೂಸ್ಗೆ ಸ್ವಾಗತ. ಮಹಿಳಾ ಸ್ವಾವಲಂಬನೆಗೆ ಬದುಕಿಗೆ ಸಂಘಟನೆಗಳು ಮುಖ್ಯವಾಗಿತ್ತು. ಆದ್ದರಿಂದ ಕುಟುಂಬದ ನಿರ್ವಹಣೆ ಮಾಡಲು ಸಾಧ್ಯವಾಗಿದೆ. ಮಹಿಳಾ ಶಕ್ತಿ ಸಾಮರ್ಥ್ಯ ಆಘಾತವಾಗಿದ್ದು ಆಧುನಿಕತೆಯಲ್ಲಿ ಉತ್ತಮ ಸ್ಥಾನಮಾನ ಪಡೆಯುವಂತಾಗಿದೆ ಅಂತ ಶಾಸಕ ಯಾಸಿರ್ ಅಹಮದ್ ಖಾನ್ ಪಠಾಣ್ ಹೇಳಿದ್ದಾರೆ. ತಾಲೂಕಿನ ಬಂಕಾಪುರ ಪಟ್ಟಣ ಫಕೀರೇಶ್ವರ ಕಲ್ಯಾಣ ಮಂಟಪದಲ್ಲಿ ಶನಿವಾರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಮಹಿಳಾ ಜ್ಞಾನ ವಿಕಾಸ ಯೋಜನೆ ಅಡಿ ವತಿಯಿಂದ ನಡೆದ ಶಿಗ್ಗಾವಿ ಮತ್ತು ಸವಣೂರ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಮಹಿಳಾ ಸಬಲೀಕರಣ ಮತ್ತು ಸ್ವಾವಲಂಬನೆಯಿಂದ ದೇಶ ಅಭಿವೃದ್ಧಿ ಕಾಣಲು ಸಾಧ್ಯ. ಮಹಿಳಾ ಸಮೂಹವನ್ನ ಒಂದುಗೂಡಿಸುವ ಧರ್ಮಸ್ಥಳ ಸಂಘ ಮಹತ್ವ ಕಾರ್ಯ ಶ್ಲಾಘನೀಯವಾಗಿದೆ ಎಂದಿದ್ದಾರೆ. ಪುರಸಭೆಯ ಅಧ್ಯಕ್ಷ ಮಮತಾ ಮಾಗಿ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಮಹಿಳೆಯ ಪ್ರತಿ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವ ಶಕ್ತಿ ಸಾಮರ್ಥ್ಯ ಹೊಂದಿದ್ದು ತನ್ನದೇ ಆದ ಸ್ಥಾನಮಾನ ಪಡೆಯುತ್ತಿದ್ದಾರೆ. ಆದ್ದರಿಂದಾಗಿ ಸ್ತ್ರೀ ಪುರುಷ ಸಮಾನತೆ ಸಮಾಜ ಕಾಣುತ್ತಿದ್ದೇವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅವರ ಜಾರಿಗೆ ತಂದಿರುವ ಪಂಚ ಗ್ಯಾರಂಟಿಗಳು ಮಹಿಳೆಯರ ಆರ್ಥಿಕ ಪ್ರಬಲತೆ ನೀಡಿದೆ ಎಂದಿದ್ದಾರೆ. ಲಯನ್ಸ್ ಸ್ಕೂಲ್ ಮುಖ್ಯ ಶಿಕ್ಷಕಿ ಗಂಗೂಬಾಯಿ ದೇಸಾಯಿ ಅವರು ಕುಟುಂಬದ ನಿರ್ವಹಣೆಯಲ್ಲಿ ಮಹಿಳೆಯರ ಪಾತ್ರ ಕುರಿತು ಉಪನ್ಯಾಸ ಕೊಟ್ಟಿದ್ದಾರೆ. ವಿಶೇಷವಾಗಿ ಮಹಾತ್ಮ ಗಾಂಧೀಜಿಯವರು ಮಾತು ಹೇಳಿದರು, ಭಾರತ ದೇಶ ಉದ್ಧಾರ ಆಗ್ಬೇಕಂತ ಹೇಳಿದ್ರು. ಎಲ್ಲಿವರೆಗೆ ಮಹಿಳೆಯರು ಸಬಲೀಕರಣ ಆಗೋದಿಲ್ವೋ, ರಾತ್ರಿ 12 ಗಂಟೆಗೆ ಒಂದು ಮಹಿಳೆ ನಿರ್ಭಯವಾಗಿ ಈ ದೇಶದಲ್ಲಿ ಸುತ್ತಾಡುವಂತಹ ಪರಿಸ್ಥಿತಿ ಬಂದಾಗ ಮಾತ್ರ ನಮ್ಮ ಭಾರತ ದೇಶ ಅಭಿವೃದ್ಧಿ ಆಗ್ತೈತಿ, ಇಲ್ಲಾಂದ್ರೆ ಅಭಿವೃದ್ಧಿ ಆಗೋದಿಲ್ಲ ಅನ್ನೋ ಮಾತನ್ನ ಮಹಾತ್ಮ ಗಾಂಧೀಜಿಯವರು ಸ್ವತಂತ್ರ ಪೂರ್ವದಲ್ಲಿ ಹೇಳಿದರು. ಇವತ್ತು ಆ ಕನಸನ್ನು ಮಹಿಳಾ ಸಶಕ್ತೀಕರಣ, ಮಹಿಳೆಯರಿಗೆ ಶಕ್ತಿ ಕೊಡುವಂತ ಒಂದು ಕಾರ್ಯಕ್ರಮ ಮೇಡಮ್ ಅವರು ಬಹಳ ಚಂದ ಹೇಳಿದ್ರು. ಅದನ್ನು ಮಾಡಿ ತೋರಿಸಿದ್ರು. 10 ಜಡೆ ಅಲ್ಲ, 10 ಲಕ್ಷ ಜಡೆಗಳನ್ನು ಕೂಡ ಒಂದೇ ವೇದಿಕೆಯಲ್ಲಿ ಸೇರಿದೆ ಮಾಡಿ ತೋರಿಸಿದ್ರು. ಇವತ್ತು ನಾವೇನಾದ್ರೂ ದೊಡ್ಡ ಕಾರ್ಯಕ್ರಮ, ರಾಜಕೀಯ ಕಾರ್ಯಕ್ರಮ ಮಾಡಿದ್ರೆ ಬಹಳ ಹೆಜ್ಜೆಯಾಗಿ ಇವತ್ತು ನಿಮ್ಮನ್ನ ಕಾಪಿ ಮಾಡಿ ಇವತ್ತು ಒಂದು ಸಂಘ ನಮ್ಗೆ ಕನ್ಫ್ಯೂಸ್ ಆಗಿಬಿಟ್ಟಿದ್ವಿ. ಯಾವ ಧರ್ಮಸ್ಥಳ ಸಂಘ, ಆ ಸಂಘ, ಈ ಸಂಘ, ಒಂದು 20 ಸಂಘ ಆಗಿವೆ, ಬಹಳ ಸಂಘ ಆಗಿವೆ. ಆದ್ರೆ ತಾಯಿ ಬೇರು ಮಾತ್ರ ಪರಮ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರ ಧರ್ಮಸ್ಥಳ ಸಂಘನೇ ಅಂತ ಮಾತನ್ನ ಹೇಳಿಕೆ ಬಯಸ್ತಾರೆ. ಗೃಹಲಕ್ಷ್ಮಿನೂ ನಿಮ್ಗೆ ಕೊಟ್ಟಿವಿ, ಬಸ್ ಫ್ರೀನು ನಿಮ್ಗೆ ಕೊಟ್ಟಿವಿ, ಕರೆಂಟ್ ಬಿಲ್ ತುಂಬೋರು ಅದನ್ನು ನಿಮ್ಗೆ ಫ್ರೀ ಕೊಟ್ಟಿವಿ, ಅಕ್ಕಿ ಬಗ್ಗೆ ಚಿಂತೆ ಮಾಡೋರು ನೀವು ಅಕ್ಕಿನೂ ನಿಮ್ಗೆ ಕೊಟ್ಟಿವಿ. ಇವತ್ತು ಗಂಡ್ಮಕ್ಳು ನಮ್ಮ ಮೇಲೆ ಬಹಳ ಸ್ಟ್ರಿಕ್ಟ್ ಅದಾರ. ನಮ್ಮ ವಿರುದ್ಧ ಆಗಲಾರ್ದಂಗ ಕೈ ಮುಗಿದು ತಮ್ಮಲ್ಲಿ ಮನವಿ ಮಾಡುತ್ತೆ ತಾವು ನೋಡ್ಕೋಬೇಕನ್ನೋದನ್ನು ಈ ಸಂದರ್ಭದಲ್ಲಿ ನಾವು ಮನವಿ ಮಾಡ್ತೀವಿ. ಯಾಕಂದ್ರೆ ಮನೆಯಾಗ ತಾಯಂದ್ರದ ಕಾಳು ಹೇಳ್ತಾ ಇದ್ದಾವ. ಆದ್ದರಿಂದ ತಾವು ನಮ್ಮ ರಕ್ಷಣೆಗೆ ನಿಲ್ಲಬೇಕನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೀವಿ. ಟ್ಯಾಕ್ಸ್ ನೀವು ತುಂಬ್ತೀರಿ, ಸಬ್ಸಿಡಿ ಅವ್ರು ಹೊಂಟೈತೆ. ಆದ್ದರಿಂದ ಇವತ್ತು ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಲಕ್ಷಾಂತರ ರೂಪಾಯಿ ನಿಮಗೆ ಸಾಲ ಕೊಡುವಂತ ಯೋಜನೆ ಗೃಹಲಕ್ಷ್ಮಿ ಬ್ಯಾಂಕ್ ಆದಷ್ಟು ಬೇಗ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಜಾರಿಗೆ ಬರ್ಬೇಕನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಅದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮಾತಾಡ್ಬೋದಲ್ಲ, ಏನ್ ಸಮಸ್ಯೆ ಇಲ್ಲ. ಸ್ವಲ್ಪ ಮಂದಿ ನೋವು ಆದ್ರೂ ಮತ್ತೆ ಬೇಜಾರು ಮಾಡ್ಕೋಬೇಡಿ. ಇವತ್ತು ತಾಲೂಕಾ ಮಟ್ಟದ ಮಹಿಳಾ ವಿಚಾರಗೋಷ್ಠಿ ನಡೀತಾ ಇದೆ. ಈ ವಿಚಾರಗೋಷ್ಠಿ ಯಾವ ರೀತಿ ಒಂದು ಸ್ವರೂಪ ಪಡ್ಕೋಬೇಕಂತ ಹೇಳಿದ್ರೆ, ಇವತ್ತು ನನ್ನ ತಾಲೂಕಿನ ಶಾಸಕ ಅಂದ್ರೆ ನನ್ನಲ್ಲಿ ಬಹಳಷ್ಟು ವೃದ್ಧಾಪ್ಯ ತಂದೆ ತಾಯಿ ನೋಡ್ತಾರೆ. ನಮ್ಮ ಸೊಸಿ ನೋಡೋದಿಲ್ಲ, ನನ್ನ ಮಕ್ಕಳು ನೋಡೋದಿಲ್ಲ ಅಂತ ನೀವೊಂದು ಕಂಡೀಷನ್ ಇಡಬೇಕು. ಇವ್ರಿಗೆ ಯಾವ್ದಾದ್ರು ಸಾಲ ಬೇಕಂದ್ರ ಸೊಸಿ ಸಹಿ ಮಾಡ್ಕೊಂಡು ಬಾ ಅಂತ ಹೇಳೋದು, ಅತ್ತಿ ಸಹಿ ಮಾಡ್ಕೊಂಡು ಬಾ ಅಂತ ಹೇಳೋದು ಕಂಡೀಷನ್ ಇಡಬೇಕು. ಯಾಕಂತ ಹೇಳಿದ್ರೆ ಯಾರು ಕೂಡ ವೃದ್ಧಾಪ್ಯ ತಂದೆ ತಾಯಿಗೆ ನೀವು ನೋಡಿಲ್ಲ ಅಂದ್ರೆ ಯಾರು ನೋಡ್ಬೇಕು? ವಯಸ್ಸಾದಂತ ತಂದೆ ತಾಯಿಗಳಿಗೆ ನಮ್ಮ ಗಂಡನ ತಂದೆ ತಾಯಿ ಆಗಲಿ ಅಥವಾ ತಮ್ಮ ತಂದೆ ತಾಯಿ ಆಗಲಿ ನೀವು ನೋಡ್ಬೇಕು. ಆಮೇಲೆ 60 ವರ್ಷ ಆದ್ಮೇಲೆ ಸ್ವಲ್ಪ ಯಾರಿಗೂ ನಮ್ಗಾಗ್ಲಿ ನಿಮ್ಗಾಗ್ಲಿ, ನಮ್ಮ ತಂದೆ ತಾಯಿ ಆಗಲಿ ನಿಮ್ ತಂದೆ ತಾಯಿ ಆಗಲಿ ಸ್ವಲ್ಪ ಅವರು ಒಂಥರ ವಾತಾವರಣದಲ್ಲಿ ಇರ್ತೈತಿ. 6 ವರ್ಷದ ನಿಮ್ಮ ಮಕ್ಕಳು ಏನ್ ತಪ್ಪು ಮಾಡಿದ್ರು ನೀವು ಕ್ಷಮಾಪಣೆ ಮಾಡ್ತೀರಿ, ಅವ ಹೊಡೆದ್ರು ಹೊಡೆಸ್ಕೊಂತೀರಿ, ಬೈದ್ರು ಹೊಡೆಸ್ಕೊಂತೀರಿ. 60 ವರ್ಷದ ಮೇಲ್ಪಟ್ಟ ನಿಮ್ಮ ತಂದೆ ತಾಯಿಯವರು ನಿಮ್ಗೆ ಕಣ್ಣು ತೆಗೆದು ನೋಡಿದ್ರೆ ನೀವು ಶಿಫ್ಟ್ ಮಾಡ್ಕೋಬಾರ್ದು ಅನ್ನಂತ ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಕ್ಷಮಿಸ್ತೀವಿ. ನಮ್ಮ ಮೇಲೆ ಶೌಚಾಲಯ ಮಾಡಿದ್ರು ಕ್ಷಮಿಸ್ತೀವಿ, ಮೂತ್ರ ವಿಸರ್ಜನೆ ಮಾಡಿದ್ರು ಕ್ಷಮಿಸ್ತೀವಿ. 60 ವರ್ಷ ಆದ ನಂತರ ಅದೇ ತಂದೆ ತಾಯಿಗೆ ನಾವು ಏನು ಮಾಡಿದ್ರು ಅವ್ರಿಗೆ ನಾವು ಕ್ಷಮಿಸೋದಿಲ್ಲ, ಅವ್ರನ್ನು ದೂರ ಇಡ್ತೀವಿ. ಇವತ್ತೇನಾಗ್ಬಿಟ್ಟೈತೆ ಅಂತ ಹೇಳಿದ್ರೆ ಅತಿ ಹೆಚ್ಚು ವೃದ್ಧಾಶ್ರಮಕ್ಕೆ ತಂದೆ ತಾಯಿಗಳನ್ನು ಬಿಡುವಂತ ಸಂಸ್ಕಾರ ಬಂದಿದೆ. ಅದೇ ನಮ್ಮನ್ನು ಕಷ್ಟದಲ್ಲಿ ಸಾಕಿ ಸಲಿದಂತ ತಂದೆ ತಾಯಿಗೆ ನಾವು
ಅವ್ರನ್ನ ಓದಿಸಿ ಕಲಿಸಿ ನೌಕರಿ ಕಲಿಸಿ ಗಂಡನ ನೌಕರಿ ಹೆಂಡತಿನ ನೌಕರಿ 2 ಮಂದಿ ನೌಕರಿಯಾಗಿ ತಂದೆ ತಾಯಿ ತಗೊಂಡು ಯಾವುದೋ ಒಂದು ವೃದ್ಧಾಶ್ರಮದಲ್ಲಿ ಬಿಡ್ತಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಮುಂದಿನ ದಿನ ಅವ್ರ ಮಕ್ಕಳು ಕೂಡ ಅವ್ರು ಹಂಗೆ ಮಾಡ್ತಾರಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ. ಆದ್ದರಿಂದ ಕುಟುಂಬದ ನಿರ್ವಹಣೆಯಲ್ಲಿ ಮಹಿಳೆಯರ ಪಾತ್ರ ಹೇಳುವಂತ ವಿಚಾರವನ್ನೇ ಇಟ್ಟಿದ್ದೇವೆ. ಬಹುತೇಕ ನಮ್ಮ ದೇಸಾಯಿ ಮೇಡಮ್ ಅವರು ನಿಮ್ಮ ಮನಮುಟ್ಟುವಾಗಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ನಮ್ಮ ಶಾಸಕರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದ್ರ ಜೊತೆಗೆ ಗಂಡ್ಮಕ್ಳು ಬೇಯಕ್ ಕುಂತಾರಂದ್ರ ನಮ್ಮ ಶಾಸಕರ ಅಂದ್ರ ಯಾಕೆ ಬೇಯಕ್ ಕುಂತಾರಂದ್ರ ಅವ್ರ ಕಿಶೆದಾಗಿದ್ದು ಯಾಕೆ ದೋಸ್ತ್ ಕುಡಿಯೋದು ಹೆಗಲ ಮ್ಯಾಗ ಕೈ ಎಕ್ಕಿಡು ಹಾಳು ಮಾಡಿ ಬರ್ತಾರ. ಅದ್ರ ಸಂಬಂಧ ಹೆಣ್ಮಕ್ಳಿಗೆ ನಮ್ಮ ಸಿದ್ದರಾಮ ಸಾಹೇಬರು ಅವರು ನಿಮ್ಗ ಆಸರ ಮಾಡ್ಯಾರ. ಅವ್ರು ಯಾಕಂದ್ರೆ ಹೆಣ್ಮಕ್ಳು ಹಾಳು ಮಾಡಂಗಿಲ್ಲ. ₹1 ಏನೇ ಇದ್ರು ನೀವು ಸೀರಿ ಗಳಿಗಾಗಿ ಇಟ್ಕೊಂಡು ಜೀವನ ಮಾಡ್ತೀವಿ. ಒಬ್ರು ಅಮ್ಮಾರು ಬೋರ್ ಮಾಡ್ಸ್ಯಾರ ಅಂತ ಸಿದ್ದರಾಮ ಸಾಹೇಬರು ₹2,000 ಹಾಕಿತ್ತು. ಈಗ ಗಂಡಗ ರೊಕ್ಕ ನೀನು ಸಂತಿ ಮಾಡಪ್ಪ ಅಂದ್ರೆ ಅವ್ ಏನ್ ಮಾಡ್ತಾರ ಬಾರನ್ನೇ ನೀವ್ ಹೆಣ್ಮಕ್ಳು ಏನ್ ಮಾಡ್ತೀರಿ ಅಂದ್ರೆ ನಾವು ನಮ್ಮ ಸಿದ್ದರಾಮ ಸಾಹೇಬ್ರು ₹2,000 ಕೊಟ್ಟಾರುವ ಆ ಸಂಘನ್ಯಾಗಿ ತುಂಬೋಕು ಮನಿ ಸಂತಿ ಮಾಡ್ಬೇಕು ಅಂತ ಹೆಣ್ಮಕ್ಳು ಇಟ್ಕೊಂತೀವಿ. ನಿಮ್ಗೆ ಹಂಗಾಗಿ ನಮ್ಮ ಸರ್ಕಾರ ಏನ್ ಮಾಡೈತಿ ನಿಮ್ಗೆ ಹೆಣ್ಮಕ್ಳನ್ನ ಮ್ಯಾಗ ಇಟ್ಟಾರ. ಈಗ ಗಂಡ್ಮಕ್ಳು ಮ್ಯಾಗ ಹಾಕಿಟ್ಟಿಲ್ಲ ಅಂದ್ರ ಸಂತಿಗೆ ಉಳ್ಳಾಗಡ್ಡಿ ತೊಂಬರಪ್ಪ ಅಂದ್ರೆ ಇಲ್ಲ ನನ್ನ ಕಡೆ ರೊಕ್ಕ ನೀನ ಮಾಡ್ಕೊಂಬ. ನಿಮ್ ಸಿದ್ದರಾಮ ಸಾಹೇಬ್ರು ರೊಕ್ಕ ಹಾಕ್ಯಾರಲ್ಲ ಅವ್ರು ಹಾಕಲಿಲ್ಲ ಅಂದ್ರೆ ಜೀವನ ಹಾಕಿ ಹೆಂಡತಿಗೆ ತಂದು ಹಾಕ್ತಿದ್ದ ಬೆಳಿಗ್ಗೆ ಅಂತ ನಾ ಹೇಳ್ತಾರೆ ನೋಡಿ. ಹೆಣ್ಮಕ್ಳ ಆಶೀರ್ವಾದ ಎಲ್ಲಿ ದೇವಸ್ಥಾನ ₹10 ಕೊಟ್ಟು ನಾವು ಹೋಗೋದ್ ಕತೆ ₹100 ಖರ್ಚು ಮಾಡಿ ಬಸ್ ಹೋಗೋದ್ ಕತೆ ಸರ ಹೋಗಿದ್ದೀರಿ. ಈಗೆಲ್ಲ ಟೂರ್ ಅಡ್ಡಾಡಕ್ ಹೊಂಟಾರ ಹೆಣ್ಮಕ್ಳು. ಅವ್ರು ನೆನ್ಸಕ್ ಬಲ್ಗಾಲಿರ್ತಾರೆ ಬಸ್ನ್ಯಾಗ. ಈ ಬಲ್ಗಾಲು ಹಂಗೂ ಇರ್ತಾರು. ಮತ್ತೆ ಕರೆಂಟ್ ಬಿಲ್ ತುಂಬಾ ಫ್ರೀ ಇಪ್ಪ ನಮ್ಮ ಸಿದ್ದರಾಮ ಸಾಹೇಬ್ರು ಕರೆಂಟಿನ ರೊಕ್ಕನು ತುಂಬಾ ಫ್ರೀ ಐತಿ. ಅವರು ಸಾಯೋಲಿಗಿನ ನಾವು ಸಿದ್ದರಾಮ ಸಾಹೇಬ್ರಿಗೆ ಸರ್ಕಾರದಾಗಿರ್ಲಿಪ್ಪ ಕಾಂಗ್ರೆಸ್ ಹೋಗ್ತಾರೆ ಹೆಣ್ಮಕ್ಳು. ಈಗ ಆಗ ಇದನ್ನ ಇಟ್ಕೊಂಡು ಹೆಣ್ಮಕ್ಳು ನೀವು ಮುಂದೆ ಓಡಿಸ್ಕೊಂತ ನಮ್ಮ ಸಿದ್ದರಾಮ ಸಾಹೇಬ್ರು ನೇರ್ಸ್ಕೊಂತ ಹೋದ್ರ ನಿಮ್ಗೆ ಇನ್ನೂ ಒಂದಿಟ್ಟು ಸಹಾಯ ಮಾಡ್ತಾರ. ಏನೋ ಶಾಂತಕಟ್ಗಳು ಮತ್ತು ಕ್ಷೇತ್ರದ ಆರಾಧ್ಯ ದೇವರಾದ ಮಂಜುನಾಥ ಸ್ವಾಮಿಯನ್ನು ನೆನೆಸುತ್ತಾ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಮತ್ತು ಮಾತಾಶ್ರೀ ಅಮ್ಮನವರ ಆಶೀರ್ವಾದ ಬೇಡುತ್ತಾ ಈ ದಿನ ಬಹುಮುಖ್ಯವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ಶಿಗ್ಗಾಂವ್ ಮತ್ತು ಸವಣೂರು ತಾಲೂಕಿನ ಬಹುಮುಖ್ಯವಾಗಿ ನಮ್ಮ ಜ್ಞಾನ ವಿಕಾಸದ ಕಾರ್ಯಕ್ರಮದಡಿಯಲ್ಲಿ ಮಹಿಳಾ ಸಮಾವೇಶವನ್ನು ಇಟ್ಟುಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಾವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಕ್ರಮದ ಬಗ್ಗೆ ಮತ್ತು ಕುಟುಂಬದ ನಿರ್ವಹಣೆಯಲ್ಲಿ ಮಹಿಳೆಯರ ಪಾತ್ರ ಈ ವಿಚಾರದ ಬಗ್ಗೆ ವಿಚಾರಗೋಷ್ಠಿಯಲ್ಲಿಟ್ಟು ಮಹಿಳೆಯರಿಗೆ ಮನ ಮುಟ್ಟುವಂತೆ ಒಂದು ಕುಟುಂಬದಲ್ಲಿ ಒಬ್ಬ ತಾಯಿ ಒಬ್ಬ ಮಹಿಳೆ
ತನ್ನ ಪಾತ್ರವನ್ನು ಚೆನ್ನಾಗಿ ನಿರ್ವಹಣೆ ಮಾಡಿದಾಗ ಅಥವಾ ಒಂದು ಕುಟುಂಬದಲ್ಲಿ ಒಂದು ಮಹಿಳೆ ನಗನಗುತ್ತಾ ತನ್ನ ಕುಟುಂಬವನ್ನು ನಡೆಸಿದಾಗ ಆ ಕುಟುಂಬ ಇಡೀ ಕುಟುಂಬ ಒಂದು ಉತ್ತಮ ರೀತಿಯಲ್ಲಿ ಇರಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳುವಂತಹ ವಿಚಾರವನ್ನು ಇವತ್ತು ಈ ಒಂದು ಕಾರ್ಯಕ್ರಮದಡಿಯಲ್ಲಿ ನಾವು ತೋರಿಸಿಕೊಟ್ಟಿದ್ದೇವೆ. ಇವತ್ತು ಪೂಜ್ಯರು ಮತ್ತು ಅಮ್ಮನವರು ಗ್ರಾಮೀಣ ಪ್ರದೇಶದ ಬಡ ಜನತೆ, ಅದರಲ್ಲೂ ಬಹಳ ಮುಖ್ಯವಾಗಿ ಮಹಿಳೆಯರು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು. ಸಮಾಜದಲ್ಲಿರುವಂತಹ ಎಲ್ಲ ವಿಚಾರವನ್ನು ತಿಳ್ಕೊಂಡು ತನ್ನ ಕುಟುಂಬದ ನಿರ್ವಹಣೆಯನ್ನು ಮಾಡಬೇಕು ಅಂತ ನಿಟ್ಟಿನಲ್ಲಿ ಇಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಬಹುತೇಕ ಶಾಸಕರು, ಅನೇಕ ಗಣ್ಯರು ಬಂದು ಈ ಕಾರ್ಯಕ್ರಮವನ್ನು ಪ್ರಶಂಸನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದ ಸಂಪೂರ್ಣ ಪ್ರಯೋಜನವನ್ನು ಭಾಗವಹಿಸಿದಂಥ 800 ಮಹಿಳೆಯರು ಪಡೆದುಕೊಂಡು ಬೇಕಂತ ವಿನಂತಿ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಫಕೀರೇಶ್ವರ ಶಾಖಾ ಮಠದ ಬಂಕಾಪುರ ಅಧ್ಯಕ್ಷ ಮಂಜುನಾಥ್ ಕೂಲಿ, ಧಾರವಾಡ ವಿಭಾಗದ ಧರ್ಮಸ್ಥಳದ ಸಂಘದ ನಿರ್ದೇಶಕಿ ಸುಧಾ ಮಾತನಾಡಿದ್ದು, ಧರ್ಮಸ್ಥಳದ ಸಂಘದ ತಾಲೂಕು ಯೋಜನಾಧಿಕಾರಿ ಶೇಖರ್ ನಾಯಕ್, ಗ್ಯಾರಂಟಿ ಯೋಜನೆ ಜಿಲ್ಲಾ ಉಪಾಧ್ಯಕ್ಷ ಗುಡ್ಡಪ್ಪ ಜಲತಿ, ಬಂಕಾಪುರ ಪಿಎಸ್ಐ ಶ್ರೀಶೈಲ ಕೆಂಚಣ್ಣನವರ, ಶಿವಲೀಲಾ ಸೋಮಣ್ಣ ಕುರಿ ಸೇರಿ ಶಿಗ್ಗಾಂವ್, ಸವಣೂರ ತಾಲೂಕಿನ ವಿವಿಧ ಗ್ರಾಮಗಳ ಕಾರ್ಯಕರ್ತರು, ವಿವಿಧ ಸಂಘಗಳು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ರವಿರಾಜ್ ಎಸ್ ಸಂಶಿ, ಶಿಗ್ಗಾಂವ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.